ಎಲ್ರಿಗೂ ನಮಸ್ಕಾರ. ಅವಿನಾಶ್ ನಿಮ್ಮ ಜೊತೆ. ಇವಾಗ ಸದ್ಯಕ್ಕೆ ಮೈಸೂರು ರೇಡಿಯೋದಲ್ಲಿ ಇವತ್ತು ಒಂದು ವಿಶೇಷ ಟಾಪಿಕ್ ಏನಪ್ಪ ಅಂದರೆ, ಬಂಡೀಪುರದಲ್ಲಿ ರಾತ್ರಿ ಹೊತ್ತು ವೆಹಿಕಲ್ಗಳು ಓಡಾಡ್ತಾ ಇರೋದ್ರಿಂದ ಎಷ್ಟೋ ವನ್ಯ ಮೃಗಗಳು, ವನ್ಯಜೀವಿಗಳಿಗೆ ತೊಂದರೆ ಆಗ್ತಾ ಇದೆ. ಇದ್ರ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಶಿವಶಂಕರ್ ಅವರಿದ್ದಾರೆ. ಬಹಳ ಸಂತೋಷ ಆಗುತ್ತೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಗಿದ್ದೀರಾ? ಫೈನ್, ಥ್ಯಾಂಕ್ ಯು. ಸರ್, ಏನಂದರೆ ಇದು ರಾತ್ರಿ ಹೊತ್ತು ಈ ರೀತಿ ಓಡಾಡೋದ್ರಿಂದ ತುಂಬ ವನ್ಯಜೀವಿಗಳಿಗೆ ತೊಂದರೆ ಆಗುತ್ತೆ ಅಂತ ನಾನು ಕೇಳಿದ್ದೀನಿ. ಆದರೆ ಈಗ ರಾತ್ರಿ ಹೊತ್ತು ಓಡಾಟ ಮಾಡೋರು ಏನು ಮಾಡಬೇಕು ಅಂತ ಅಂದರೆ, ವನ್ಯಜೀವಿಗಳು ಸರಿಸುಮಾರು ಆಕ್ಸಿಡೆಂಟ್ಗಳಾಗ್ತಾ ಇರುತ್ತೆ ಅಲ್ವಾ? ಅಂದರೆ ಸ್ಪೀಡಾಗಿ ಗಾಡಿ ಹೊಡಿತಾರ ರಾತ್ರಿ ಹೊತ್ತ ರೋಡು, ಅದೇನಾದರೂ ನ್ಯಾಷನಲ್ ಹೈವೇನ? ಸಾಕಷ್ಟು ವಿಚಾರಗಳು ಇದ್ರ ಬಗ್ಗೆ ನಾನು ತಿಳ್ಕೊಬೇಕು ನಿಮ್ಮಿಂದ. ಮೊದಲನೇದಾಗಿ ಏನು ಅಂದರೆ, ಇದನ್ನು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಏನಿದೆ, ಅವರೊಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಇದನ್ನು ಕ್ರಿಟಿಕಲ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟ್ ಮತ್ತು ಇನ್ವಯೋಲೇಟ್ ಝೋನ್ ಅಂತಲೂ ಡಿಕ್ಲೇರ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಆ್ಯಕ್ಚುಲಿ ವೆಹಿಕಲ್ಸೇ ಓಡಾಡೋ ಹಾಗಿಲ್ಲ. ಮತ್ತು ಇದಕ್ಕೆ ಆಲ್ಟರ್ನೇಟ್ ದಾರಿನೂ ಇದೆ. ಕಣ್ಣೂರು ರೂಟಿಂದ ಒಂದು ಮಾಡ್ಕೊಂಡಿದ್ದಾರೆ. ಆ ರೂಟಿಂದ ಹೋಗ್ಬೋದು. ಅದು ಇದಕ್ಕೂ ಒಂದು 15ರಿಂದ 20 ಕಿಲೋಮೀಟ್ರು ಡಿಫ್ರೆನ್ಸ್ ಅಷ್ಟೇ ಅದು. ಸೊ ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಹೋದರೆ ಇವ್ರಿಗೇನು ಜಾಸ್ತಿ ಕಳ್ಕೊಳ್ಳೋವಂಥದ್ದು ಏನಿಲ್ಲ. ಪ್ರಾಣಿಗಳು ನೆಮ್ಮದಿಯಾಗಿರ್ಬೋದು. ಆಮೇಲೆ ಈ ಬ್ಯಾನು 2008-09 ಬಂದಾಗ ಹೆಚ್ಚು ಕಮ್ಮಿ ವರ್ಷಕ್ಕೆ 90ರಿಂದ 95 ಪ್ರಾಣಿಗಳು ಪ್ರತಿ ವರ್ಷ ಸಾಯ್ತಾ ಇತ್ತು. 95 ಪ್ರಾಣಿಗಳು ಪ್ರತಿ ವರ್ಷ ಇವಾಗಲೂ ಸಾಯ್ತಾ ಇದೆಯಾ? ಇಲ್ಲ, 2009 ಅದು ಯಾವಾಗ ಬಂತು, ಅದಾದಮೇಲಿಂದ ಆ ನಂಬರ್ ಏನಿದೆ ತುಂಬ ಕಮ್ಮಿಯಾಗಿ 30ರಿಂದ 35 ಪ್ರಾಣಿಗಳು ಮಾತ್ರ ಸಾಯ್ತಾ ಇದೆ ಈಗ. ಸೊ ಆದರೆ ನನ್ನ ಪ್ರಕಾರ ಒಂದೇ ಒಂದು ಪ್ರಾಣಿನೂ ಸಾಯ್ಬಾರ್ದು ಆ ಥರ ಅಂತ. ಯಾಕೆ ಸಾಯ್ಬೇಕು? ಅದು ಇವಾಗ ಪ್ರಾಣಿಯ ಮನೆ ಯಾವುದು? ಕಾಡು. ಅದರ ಒಂದು ಕಾಡು ಒಳಗಡೆ ನಾವು ಹೋಗಿ ಅದನ್ನು ಸಾಯಿಸೋದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ನನ್ನ ಪ್ರಶ್ನೆ. ನೀವು ಹೇಳೋದು ಖಂಡಿತ ನಿಜ. ಇದು ನಮ್ಮ ಆರ್ಗ್ಯುಮೆಂಟು ಕೂಡ. ಆದರೆ ನಾವು ರಾತ್ರಿ ಹೊತ್ತು ಬ್ಯಾನ್ ಮಾಡಿ ಇಲ್ಲಿ ಟ್ರಾಫಿಕ್ ಅಂತ ಹೇಳಿದಾಗ್ಲೇ ಇಷ್ಟೆಲ್ಲ ಗಲಾಟೆ ಆಗ್ತಾ ಇದೆ. ಇನ್ನು ಡೇ ಟೈಮು ನಾವು ಮಾಡಬೇಡಿ, ಇಲ್ಲಿ ಬರಬೇಡಿ ಅಂತಂದರೆ ಬಹುಶಃ ನಮ್ಮನ್ನು ಉಳಿಯೋಕ್ಕೆ ಬಿಡಲ್ಲ ಅನ್ನೋ ಥರದಲ್ಲಿ ಗಲಾಟೆ ಮಾಡಬಹುದು. ಹಾಗಾಗಿ ಇದು ಅಷ್ಟರ ಮಟ್ಟಕ್ಕೆ ನಮಗೆ ಯಶಸ್ಸು ಸಿಕ್ಕಿಲ್ಲ. ಅದೇ ಬೆಳಗ್ಗೆ ಅಟ್ಲೀಸ್ಟ್ ಓಕೆ. ಸೊ ಬೆಳಗ್ಗೆ ಸೂರ್ಯ ಇರ್ತಾನೆ, ಪ್ರಾಣಿಗಳಿಗೂ ಕಣ್ಣು ಕಾಣುತ್ತೆ, ಸ್ವಲ್ಪ ಹೇಗೋ ಒಂದು ಲೆವೆಲಿಗೆ ಓಕೆ ಅಂತ. ಆದರೆ ರಾತ್ರಿ ಹೊತ್ತು ಅವಾಗ ಗೊತ್ತಾಗಲ್ಲ, ಕತ್ಲೆ ಇರುತ್ತೆ ಅಲ್ವಾ? ಅಥವಾ ಅಲ್ಲಿ ಏನಾದರೂ ಸ್ಟ್ರೀಟ್ ಲೈಟ್ ಏನಾದ್ರು ಹಾಕ್ಬೋದಾ ಅಲ್ಲಿ? ಇಲ್ಲ, ಪ್ರಾಣಿಗಳಿಗೆ ಆರ್ಟಿಫಿಷಿಯಲ್ ಲೈಟ್ಸ್ ಯಾವುದೂ ವರ್ಕ್ ಆಗಲ್ಲ. ಆಮೇಲೆ ಪ್ರಾಣಿಗಳು ಆ್ಯಕ್ಟಿವ್ ಆಗಿರೋದೇ ಹೆಚ್ಚು ಕಮ್ಮಿ ಅವ್ರು ಬೇಟೆ ಆಡೋದು ಇದೆಲ್ಲ ಮಾಡೋದೇ ರಾತ್ರಿ ಹೊತ್ತು. ಸಾಧಾರಣವಾಗಿ ದೇ ವಿಲ್ ಬಿ ಮೋರ್ ಆ್ಯಕ್ಟಿವ್ ಇನ್ ದ ನೈಟ್ ದ್ಯಾನ್ ಡ್ಯೂರಿಂಗ್ ಡೇ. ನೈಟ್ ಶಿಫ್ಟಲ್ಲಿ ಕೆಲಸ ಮಾಡುತ್ತಾ ಪ್ರಾಣಿಗಳು? ಹಾಗೆ, ಹೌದು, ನೀವು ಹಾಗೆ ಅನ್ಕೋಬೋದು. ಅವುಗಳು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಬೇಟೆ ಆಡೋದೇ ಅವ್ರು ರಾತ್ರಿ ಹೊತ್ತಿನಲ್ಲಿ. ದೇ ವಾಂಟ್ ಟು ಟೇಕ್ ದಿ ಕವರ್ ಆಫ್ ದ ಡಾರ್ಕ್ನೆಸ್ ಟು ಹಂಟ್. ಓಕೆ. ಅಂದರೆ ರಾತ್ರಿ ಹೊತ್ತು ಮೆತ್ತಗೆ ಬಂದು ಕಾರ್ನಿವರಸ್ ಅನಿಮಲ್ಸ್ ಎಲ್ಲ, ಈ ಜಿಂಕೆ, ಹಸು, ಈ ಥರ ಹರ್ಬಿವರಸ್ ಅನಿಮಲ್ನ ತಿನ್ನುತ್ತೆ. ಸೊ ಹಾಗಾಗಿ ಆ ರೋಡ್ನಲ್ಲಿ ಎಷ್ಟುದ್ದ ಇದೆ ರೋಡು? ಅಂದರೆ ಆ ರೋಡ್ನಲ್ಲಿ ಪ್ರಾಣಿಗಳೆಲ್ಲ ಓಡಾಡೋದೆಲ್ಲ ಜಾಸ್ತಿನಾ ಹೇಗೆ? ಹೌದು, ಆ ರೋಡು ಉದ್ದಕ್ಕೂ ಬರೀ ಡೆನ್ಸ್ ಫಾರೆಸ್ಟ್ ಇರೋದ್ರಿಂದಾನೇ ನಾವು ಕಣ್ಣೂರು ರೋಡ್ ಮೇಲೆ ಬಗ್ಗೋಣಿಕೊಪ್ಪ ಮೇಲೆ ಹೋಗಿ ಅಂತ ಹೇಳ್ತಾ ಇದ್ದೀವಿ. ಒಂದು 15-20 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಆ ಒಂದು ಪ್ರಾಣಿಗಳಿಗೋಸ್ಕರ ಒಂದು ಎಕ್ಸ್ಟ್ರಾ ಒಂದು ಅರ್ಧ ಗಂಟೆ ಸ್ಪೇರ್ ಮಾಡಿ ಅಂತಂದರೆ ಅವರು ಅಷ್ಟು ಆ ಥರದಿಂದ ಈ ಥರ ನಮ್ಮ ಮೇಲೆ ಪ್ರೆಷರ್ ಹಾಕ್ತಾ ಇದ್ದಾರೆ. ನೋಡಿ, 2 ರಸ್ತೆ ಇದೆ. ಒಂದು ಬಂಡೀಪುರದಿಂದ ಡೈರೆಕ್ಟು ಊಟಿಗೆ ಮಧುಮಲೆ ಮೇಲೆ ಹೋಗುವಂತಹ ರಸ್ತೆ ಒಂದಿದೆ. ತಮಿಳ್ನಾಡವ್ರಿಗೂ ತೊಂದರೆ ಆಗ್ತಾ ಇದೆ. ಅವ್ರು ಯಾರೂ ಚಕಾರ ಎತ್ತಾ ಇಲ್ಲ. ಪ್ರಾಣಿಗಳು ಉಳಿವಿಗೋಸ್ಕರ ನಾವು ಅಷ್ಟು ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ಹೇಳಿ ಅವ್ರು ಸುಮ್ಮನಿದ್ದಾರೆ. ಇದು ಅಷ್ಟೇ, ಕೇರಳದಲ್ಲಿ ಸಾಕಷ್ಟು ಕೇರಳದವರು ಸುಸಂಸ್ಕೃತರು, ಅಲ್ಲಿಯ ಒಳ್ಳೆ ಸಂಸ್ಕಾರ ಇದೆ, ಅದು ಗಾಡ್ಸ್ ಓನ್ ಕಂಟ್ರಿ ಅಂತ ಹೇಳಿ ಹೆಸರು ಮಾಡ್ಕೊಂಡಿರೋಂತಹ ಜಾಗ. ಅಲ್ಲಿಯ ಸುಮಾರು ಜನ ನಮಗೆ ಇವತ್ತಿನ ದಿವಸ ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅವರೂ ಬರ್ತಾ ಇದ್ದಾರೆ ನಮ್ಮ ಜೊತೆ. ಇವತ್ತಿನ ದಿವಸ ನಾವಲ್ಲಿ ಏನು ಹೇಳಿ ಡೆಮಾನ್ಸ್ಟ್ರೇಷನ್ ಅಂತ ಹೇಳಿ ಮಾಡ್ತಿದ್ದೀವಿ, ಅದಕ್ಕೆಲ್ಲ ಅವರೂ ಬರ್ತಿದ್ದಾರೆ. ಆದರೆ ಕೆಲವೊಂದು ಪಟ್ಟಬದ್ಧ ಹಿತಾಸಕ್ತಿಗಳು ಇರೋದ್ರಿಂದ ಏನಾಗ್ತಾ ಇದೆ, ಇದು ಹೈಲೈಟ್ ಆಗ್ತಾ ಇದೆ. ಅವರು ಏನು ಹೇಳ್ತಾ ಇದ್ದಾರೋ ಅದೇ ನಡೀತಾ ಇದೆ. ಸೊ ಹಾಗಾಗಿ ಇದನ್ನು ಅವ್ರಿಗೆ ಅರ್ಥ ಆಗಿದೆ, ಆದರೆ ಅವ್ರು ಅರ್ಥ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾ ಇಲ್ಲ. ಅರ್ಥ ಆಗಿದೆ ಅಂದರೆ ನನಗೇನೋ ಪಾಸಿಟಿವ್ ಆಗಿ ಬ್ಯಾನ್ ಮಾಡ್ತಾರೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಒಳ್ಳೇದಾಗುತ್ತೆ. ಯಾಕೆಂದರೆ ಯಾರಿಗೂ ಕೂಡ ಪ್ರಾಣಿಗಳಿಗೆ ಅನ್ವಾಂಟೆಡ್ ಆಗಿ ಯಾರಿಗೂ ತೊಂದರೆ ಕೊಡೋಕ್ಕೆ ಇಷ್ಟಪಡಲ್ಲ ಸಾಮಾನ್ಯವಾಗಿ. ಸೊ ನನಗನ್ಸುತ್ತೆ ನಿಮ್ಮ ಹೋರಾಟಕ್ಕೆ ಖಂಡಿತ ನೀವು ಪ್ಲ್ಯಾಂಟ್ ಲೈಫು ಅಥವಾ ಈ ವೈಲ್ಡ್ ಲೈಫ್ ಏನಿದೆ ಇದಕ್ಕೆ ಒಳ್ಳೆಯದಾಗುತ್ತೆ ಅಂತ. ಬಟ್ ನನ್ನ ಪ್ರಶ್ನೆ ಇಷ್ಟೇ, ಈಗ ರಾತ್ರಿ ಹೊತ್ತು ಅಲ್ಲಿ ಹೋಗುವಂತಹ ವ್ಯಕ್ತಿಗಳಿಗೆ ಬ್ಯಾನ್ ಮಾಡಿದ್ರೆ ನಾವು ಬೇರೆ ರೂಟಲ್ಲಿ ಬರ್ಬೋದು.
ಬಟ್ ಅಕಸ್ಮಾತು ಪ್ರಾಣಿಗಳಿಗೆ ಎಫೆಕ್ಟ್ ಆಗುತ್ತೆ, ವೈಲ್ಡ್ ಲೈಫಿಗೆ ಎಫೆಕ್ಟ್ ಆಗುತ್ತೆ ತಾವು ಹೇಳಿದ್ರಿ, ಫೇರ್. ನಾನು ಹೇಳೋದು, ಸುಮ್ಮನೆ ಫ್ರೆಂಡ್ಸ್ ಎಲ್ಲ ಹೋಗಿರ್ತಾರೆ, ಗಾಡಿ ನಿಲ್ಸು ಮಗ, ಸುಮ್ಮನೆ ಆರಾಮಾಗಿ ಒಂದು ವಾಕ್ ಮಾಡೋಣ ಅಥವಾ ಸುಮ್ಮನೆ ಒಂದು ಸೆಲ್ಫಿ ತೊಗೊಳ್ಳೋಣ, ಏನೋ ಒಂದು ಹಿಂಗಾಯಿತು. ಅವರು ಗಾಡಿಯಿಂದ ಹೈವೇನಲ್ಲಿ ಹೊರಗೆ ಬಂದರು, ಯಾವುದೋ ಪ್ರಾಣಿ ಬಂದೇ ಬಿಡ್ತು ಅಂದ್ಕೊಳ್ಳಿ. ಐ ಥಿಂಕ್ ಹುಲಿ ಇದೆ ಅಲ್ವಾ ಅಲ್ಲಿ, 100% ಹುಲಿನೇ ಬಂದ್ಬಿಡ್ತು. ಅವಾಗ ಏನು ಮಾಡ್ತಾರೆ ಮನುಷ್ಯರು? ಓಡಬೇಕು ಅಷ್ಟೇ, ಇನ್ನೇನು ಮಾಡ್ತಾರೆ, ಇಲ್ಲ ಬಲಿ ಆಗಬೇಕು ಪ್ರಾಣಿಗಳಿಗೆ. ಯಾಕಂದರೆ ಹುಲಿ ಇದೆ, ಚಿರತೆ ಇದೆ, ಕರಡಿ ಇದೆ, ಎಲ್ಲದಕ್ಕಿಂತ ಮೋಸ್ಟ್ ಡೇಂಜರಸ್ ಆನೆಗಳಿವೆ. ಆನೆಗಳು ಆ್ಯಕ್ಚುಲ್ ಆಗಿ ನಾವು ಕಾರನ್ನೇ ಉಲ್ಟಂ ಪಲ್ಟ ಮಾಡುತ್ತೆ. ಮಾಡೋ ಸಾಧ್ಯ ಜಾಸ್ತಿ ಕೋಪ ಬರೋದೇ ಹೈವೇಗಳಲ್ಲಿ ಆನೆಗಳಿಗೆ. ಈ ಬೇರೆ ವನ್ಯಪ್ರಾಣಿಗಳೇನಿದೆ, ಕ್ಯಾಟ್ ಫ್ಯಾಮಿಲಿ, ಹುಲಿ, ಚಿರತೆಗಳು, ಅದು ಒಂಟಿ ಅಥವಾ ಇಬ್ಬರಿರುವಂತಹ ಜನರ ಮೇಲೆ ಸಾಧಾರಣವಾಗಿ ಅಟ್ಯಾಕ್ ಮಾಡುತ್ತೆ. ತುಂಬ ಮಾಬ್ ಇರೋ ಕಡೆ ಅವು ಬರಲ್ಲ. ಬಟ್ ಮಾಬ್ ಇದ್ದಾಗಲೂ ಹೆದರ್ಕೊಳ್ಳೋದೆ ಅಟ್ಯಾಕ್ ಮಾಡುವಂತಹ ಪ್ರಾಣಿಗಳು ಸಾಧಾರಣವಾಗಿ ಆನೆಗಳು. ಆನೆಗಳು ಇವಾಗ ದಸರಾ ಆನೆಗಳಾದರೆ ಸಾಕಿರೋವು ಅಷ್ಟೊಂದು ತೊಂದರೆ ಕೊಡಲ್ಲ. ಬಟ್ ಅದು ಕಾಡಲ್ಲೇ ಹುಟ್ಟಿ ಕಾಡಲ್ಲೇ ಬೆಳೆದಿರೋದು, ಸ್ವಲ್ಪ ವೈಲ್ಡ್ ನೇಚರ್ ಇರುತ್ತೆ ಅಂತ. ನಿಜ. ಆಮೇಲೆ ಈಗ ಮನುಷ್ಯರು ನಾವೇನೇ ಒಂದೊಂದು ಸತಿ ಒಂದೊಂದು ಮೂಡಲ್ಲಿ ಇರ್ತೀವಿ. ಸೊ ಅವತ್ತಿನ ದಿವಸ ಆ ಪರ್ಟಿಕ್ಯುಲರ್ ಪ್ರಾಣಿ ಎಷ್ಟೇ ಸಾಕಿರೋದೇ ಆದರೂ ಆ್ಯನಿಮಲ್ಸ್ ಆರ್ ಆ್ಯನಿಮಲ್ಸ್. ಸೊ ಹಾಗಾಗಿ ಅದು ಏನೂ ನಾವು ಯಾವ ಆ್ಯನಿಮಲ್ನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಮನುಷ್ಯನೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಆ್ಯನಿಮಲ್ಸ್ನೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ನಾವು ಹಾಗಾಗಿ ಹಿಂಗೆ ಇರುತ್ತೆ, ಇದೇ ಥರ ಬಿಹೇವ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಖಂಡಿತ. ಆಮೇಲೆ ಇನ್ನೊಂದೇನೆಂದರೆ, ನಾನು ನಿಮಗೆ ಕೇಳೋದು ಸರ್, ಅಕಸ್ಮಾತ್ ಪ್ರಾಣಿಗಳಿಗೆ ಏನಾದರೂ ತೊಂದರೆ ಆಗುತ್ತೆ ಅನ್ನೋದು ಒಂದು, ಮನುಷ್ಯರಿಗೂ ತೊಂದರೆ ಆಗಬಾರ್ದು ಅನ್ನೋದು ನನ್ನ ಕನ್ಸರ್ನ್. ಪ್ರಾಣಿಗಳಿಗೂ ತೊಂದರೆ ಆಗಬಾರ್ದು. ನಾವು ಗೋಣಿಕೊಪ್ಪ ಕಣ್ಣೂರು ರೋಡ್ ತೊಗೊಂಡ್ರೆ, ಆಮೇಲೆ ಜೊತೆಗೆ ಆ ಕಾಡು ಒಳಗಡೆ ಹೋಗಿ ನಾವು ಯಾಕೆ ಸಿಗಾಕೋಬೇಕು? ಸೊ ನಾವು ಕೂಡ ಎಲ್ಲೋ ಒಂದು ಕಡೆ ಸೇಫ್ ಆಗ್ತಾ ಇದ್ದೀವಿ ಅಂತ. ಸೊ ಇದು ವಿನ್ ವಿನ್ ಸಿಚುಯೇಷನ್. ಹೌದು. ಆ ಸ್ಮಾರ್ಟ್ನೆಸ್ಸೇ ನಮಗೆ ಬೇಕಾಗಿರೋದು. ನಾವು ಅದನ್ನೇ ಹೇಳ್ತಾ ಇರೋದು. ನಮಗೆ ಪ್ರಾಣಿಗಳು ಮಾತ್ರ ಬದುಕಲಿ, ನಾವು ಬದುಕೋದು ಬೇಡ ಅಂತ ಹೇಳಿಲ್ಲ. ವಿ ಆರ್ ಈಕ್ವಲಿ ಸ್ಮಾರ್ಟ್. ಅವರು ಬದುಕಲಿ, ನಾವು ಬದುಕಲಿ, ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳಿ ಹೋಗ್ತಾ ಇರೋದು. ಸೇಫ್ಟಿ ಮೆಷರ್ ಅದು ಅವ್ರಿಗೂ, ಜನರು ಒಳ್ಳೇದಕ್ಕೇನೆ ನಾನು ಹೇಳ್ತಾ ಇರೋದು. ಸೇಫ್ಟಿ ಮೆಷರ್ ನೋಡ್ರಪ್ಪ, ನೀವು ಕಾಡೊಳಗಡೆ ಹೋಗಿ ಮಧ್ಯದಲ್ಲಿ ಆನೆಗೀನೆ ಹುಲಿಗಿಲಿ ಬಂತು, ಯಾಕೆ ಬೇಕು? ಸೊ ಒಂದು 15 ನಿಮಿಷ ಲೇಟ್ ಆಗುತ್ತೆ, ನೀವು ಸೇಫ್ ಆಗಿರಿ. ಅವುಗಳು ವೈಲ್ಡ್ ಲೈಫ್ ಅವರು ಏನಿದ್ದಾರೆ, ಅವುಗಳು ವನ್ಯಜೀವಿಗಳು ಸೇಫ್ ಆಗಿದ್ರೆ ಐ ಥಿಂಕ್ ಎಲ್ಲೋ ಒಂದು ಕಡೆ ಎಲ್ಲರಿಗೂ ಒಳ್ಳೆಯದು ಅಂತ. ನಮಗೆ ಅದೇ ಬೇಕಾಗಿರೋದು. ಆ್ಯಂಡ್ ವಿಲ್ ಬಿ ವೆರಿ ಹ್ಯಾಪಿ. ಈ ದೊಡ್ಡ ವೇದಾಂತವನ್ನು ಎಲ್ಲರೂ ಅರ್ಥ ಮಾಡ್ಕೊಂಬಿಟ್ರೆ ನಾವು ಖುಷಿಯಾಗಿರ್ತೀವಿ, ಎಲ್ಲರೂ ಖುಷಿಯಾಗಿರ್ತೀವಿ. ಓಕೆ, ಫೈನಲಿ ಎಷ್ಟು ಜನ ಬರ್ತಾ ಇದ್ದಾರೆ? ಸೊ ನಮ್ಮ ಮೈಸೂರು ರೇಡಿಯೋ ಕೇಳುಗರಿಗೆ ತಮ್ಮ ಒಂದು ಕಿವಿ ಮಾತು. ನಮಗೆ ಈಗಾಗಲೇ ವಾಟ್ಸಪ್ ಮುಖಾಂತರ ನಮಗೆ ಬರ್ತೀನಿ ಅಂತ ಹೇಳಿರೋದು ಸುಮಾರು 1,400 1,500 ಜನ ಬರ್ತೀನಿ ಅಂತ ಹೇಳಿದ್ದಾರೆ. ನಾವು ಈವನ್ ಅದಕ್ಕೊಂದು 50% ಅಂತ ತೊಗೊಂಡ್ರು 750 ಜನ ಬರೋದು ಖಂಡಿತ ಅಂತ ನಾವು ಭಾವಿಸಿದ್ದೀವಿ. ಖಂಡಿತ. ಶಿವಶಂಕರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಮೈಸೂರು ರೇಡಿಯೋ ಕಡೆಯಿಂದ ವನ್ಯಜೀವಿಗಳ ಬಗ್ಗೆ ನೀವು ತುಂಬ ಪ್ರೀತಿ ಇಟ್ಕೊಂಡಿದ್ದೀರಾ, ಜನರ ಬಗ್ಗೆ ಕೂಡ ನೀವು ಪ್ರೀತಿ ಇಟ್ಕೊಂಡಿದ್ದೀರಾ. ಅದಕ್ಕೆ ನಿಮಗೆ ಅಭಿವಂದನೆಗಳು ಮತ್ತು ಅಭಿನಂದನೆಗಳು. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಮೈಸೂರು ರೇಡಿಯೋ, ಇದು ನಮ್ಮ ರೇಡಿಯೋ.